ಈ ಸೀತೆಗೆ ಏನಾಯ್ತೋ ಏನೋ. ಜಾಗ್ರತೆಯಿಂದ ಪರ್ಣಶಾಲೆಗೆ ನಡಿ ಲಕ್ಷ್ಮಣ, ಸುಲಕ್ಷಣ. ಯಾಕಾಗದಂತೂ ಹೋಗಲ್ ನಡಿ ಅಗ್ರಜ. ಆಹೋ ಅಗ್ರಜ. ಆವೋ ಹನುಜ. ಏನು ಮೋಸವಾಯ್ತು? ಜಾನಕಿ ಅಮ್ಮನವರು ಪರ್ಣಶಾಲೆಯಲ್ಲಿ ಕಾಣಿಸುತ್ತಿಲ್ಲ. ಯಾವ ರಾಕ್ಷಸರು ಕತ್ತು ಒಯ್ದರು ಏನೋ. ಇದಕ್ಕೆ ಚಿಂತೆ ಮಾಡಬೇಡಮ್ಮ ಅಣ್ಣ ಲಾವಣ್ಯ. ಆಹೋ ಲಕ್ಷ್ಮಣ. ಆಹೋ ರಘುವೀರ. ಈ ಘೋರಾರಣ್ಯದಲ್ಲಿ ರಾಕ್ಷಸರ ಉಪದ್ರ ದಶೆಯಿಂದ ನಿನ್ನಂ ಕಾವಲಿಟ್ಟು ಹೋದರೆ ನೀನು ಯಾತಕ್ಕೆ ಬಂದು ಬಿಟ್ಟಿತಮ್ಮ? ಎಂತ ಕಷ್ಟಕ್ಕೆ ಗುರಿಯಾದನು. ಅಯ್ಯೋ ಶಿವ ಶಿವ. ಆಹೋ ಅಗ್ರಜ. ಆಹೋ ಅನುಜ. ನಿನ್ನ ಧ್ವನಿಯಂತೆ ಧ್ವನಿಗೈದು ಆ ರಕ್ಕಸಿಯು ಜಾನಕಿ ಅಮ್ಮನವರಿಗೆ ಕೆಟ್ಟ ಮಾತನಾಡಿದಕ್ಕೆ, ನನಗೆ ಕೆಟ್ಟ ಯೋಚನೆ ಕೇಳಿದಕ್ಕೆ ನಾನು ಅವಳ ಅಷ್ಟದಿಪ್ಪಾಲಕರನ್ನು ಕಾವಲಿಟ್ಟು ಇಲ್ಲಿಗೆ ಓಡಿ ಬಂದೆನು. ನನ್ನ ಕಡೆಯಿಂದ ಏನಾದರೂ ತಪ್ಪಾದರೂ ಏನು ಅಣ್ಣ ಲಾವಣ್ಯ. ಆಹೋ ಲಕ್ಷ್ಮಣ. ಆಹೋ ಅಣ್ಣ. ಇಂಥ ಕೇಡು ಸಂಭರಿಸುವ ಸಂದರ್ಭದಲ್ಲಿ ಇಂಥ ಕಷ್ಟಗಳು ಏನು ಮಾಡವು? ಅಯ್ಯೋ ಜಾನಕಿ, ಎಲ್ಲಿ ಅಡಗಿದಿ, ಎಲ್ಲಿ ಹುಡುಕಲಿ? ಅಯ್ಯೋ ಶಿವ ಶಿವ. ಏ ಅಣ್ಣ ರಾಘವ, ಈ ಜಾತಕ್ಕೆ ಆಲೋಚನೆ ಮಾಡಿರ್ಬೇಡ. ನೀನು ಚಿಂತಿಸಬೇಡಮ್ಮ ಲಾವಣ್ಯ. ಅಯ್ಯೋ ಜಾನಕಿ, ಎಲ್ಲಿ ಅಡಗಿದಿ, ಎಲ್ಲಿ ಓದಿ, ಎಲ್ಲಿ ಹುಡುಕಲಿ, ಏನು ಮಾಡಲಿ? ಯಾಕೆ ಎನ್ನೊಡನೆ ಮಾತನಾಡದಿರುವಿ? ಆಹೋ ಲಕ್ಷ್ಮಣ. ಆಹೋ ಅಣ್ಣ. ನಾವು ರಾಕ್ಷಸರೊಡನೆ ಹಗೆತನ ಕಟ್ಟಿಕೊಂಡಿದ್ದರಿಂದ ಅವರು ನಮ್ಮನ್ನು ಮೋಸಗೊಳಿಸಿ ಸೀತೆಯನ್ನು ಕದ್ದು ಒಯ್ದರೋ ಅಥವಾ ಭಕ್ಷಿಸಿ ಬಿಟ್ಟರು. ಆಹೋ ಲಕ್ಷ್ಮಣ. ಆಹೋ ರಘುವೀರ. ರಾಕ್ಷಸರ ಕೈಯಲ್ಲಿ ಸಿಕ್ಕಿದರೆ ಹುಲಿಗಳ ಮಧ್ಯೆ ಸಿಕ್ಕ ಚಿಗರೆಯಂತೆ ಪ್ರಾಣ ಬಿಟ್ಟಳು. ಆಹೋ ಲಕ್ಷ್ಮಣ. ಅಂತ ಪ್ರಾಣಕಾಂತಿಯನ್ನು ಕಳೆದುಕೊಂಡು ನಾನು ಹೇಗೆ ಪ್ರಾಣ ಇಟ್ಟುಕೊಳ್ಳಲಿ? ಬಲಿರೇ ಎಲೈ ಸಾರಥಿ, ಎಲೈ ಮೃಗವೇ, ನಿಮ್ಮಂತ ಕಣ್ಣುಗಳುಳ್ಳ ಎನ್ನ ಮೃಗಾಕ್ಷಿಯನ್ನು ನೋಡಿದರ, ತೋರಿಸಬಾರದಿರ? ಎಲೈ ಗಿಳಿಗಳೇ, ನಿಮ್ಮಂತ ನುಡಿಗಳುಳ್ಳ ಎನ್ನ ಮಡದಿಯನ್ನು ನೋಡಿದರ, ತೋರಿಸಬಾರದಿರ? ಅಯ್ಯೋ ಎಲ್ಲೋ ಜಾನಕಿ, ಆನೆ ಸೊಂಡಿಲಂತೆ ತೊಡೆಗಳುಳ್ಳ ಎನ್ನ ಮೋಹನ ರಾಣಿಯು ಎಲ್ಲಿ ಹೋದಳು, ಎಲ್ಲಿ ಹುಡುಕಲಿ? ಎಲೈ ಕೋಗಿಲೆಗಳೇ, ನಿಮ್ಮಂತ ಧ್ವನಿಗಳುಳ್ಳ ಎನ್ನ ಮಡದಿಯನ್ನು ನೋಡಿದಿರ, ತೋರಿಸಬಾರ್ದ? ಅಯ್ಯೋ ಶಿವ ಶಿವ. ಜಾನಕಿ ಸೀತಾ ಎಲ್ಲೋದಿ? ಅಯ್ಯೋ ಶಿವ ಶಿವ. ಸಂಘಕ್ಕೆ, ಕಲಾ ಸಂಘಕ್ಕೆ 1,000 ರೂಪಾಯಿ ಆಯ್ರವನ್ನು ಕೊಟ್ಟಿದ್ದಾರೆ. ಅವರು ಸಂಘದ ಕಲಾ ತಂಡದ ಹಿರಿಯರು ಬಂದು ಸ್ವೀಕರಿಸಬೇಕೆಂದು ಅವರನ್ನು ಕೇಳಿಕೊಳ್ತೀನಿ. ದೇವಪ್ಪ ಮೊದಲಾಪುರ ಲಕ್ಷ್ಮಣ ಪಾತ್ರ ಮಾಡಿದವರಿಗೆ 201 ರೂಪಾಯಿ ಆಯ್ರ ಕೊಟ್ಟಿದ್ದಾರೆ. ಚನ್ನಬಸಪ್ಪ ಮಂಗಳೂರು 201 ರಾವಣ ಪಾತ್ರ ಮಾಡಿದಾರೆ ಕೊಟ್ಟಿದ್ದಾರೆ. ಓ ದೇವ ತಾವಂದವರದಾರನ್ನು ಕೇಳ್ತೇನೆ. ಓ ದೇವ ತಾವಂದವರದಾರನ್ನು ಕೇಳ್ತೇನೆ. ಬಲಿಗಳೇ ಮಾಂಡವ, ಈ ಸುಂದರ ಮನಾನಂದ ಚಂದ್ರಕಾಂತಿಯಂತೆ ಶೋಭಿಸುವ ವೈಕುಂಠನಾಥನ ಸ್ಮರಣೆ ಮಾಡಿ ಬಂದವರಿಗೆ ದಾರಿ ಎಂದು ಕೇಳುವ. ನೀನು ದಾರಲೆ ಕಿಂಕರ ಸುಖಂಕರ. ಅಗಣಿಗಿತ್ತಿ ಅಂಸಾಗರ, ತಾಟಗಿತ್ತಿ ತಮ್ರಳ್ಳಿ, ಸೀಗಾಕೋದು ಸೀಗಿನಳ್ಳಿ, ಬೇಸರ ಮಾಡಂತ ಬೇಸ್ತೀರಿ, ಚಿಂತಿಲ್ಲ ಚಿಲ್ಗೋಡು, ಎಡವಟ್ಟು ಎಡ್ರಮಳ್ಳಿ, ಮೂಸೋಡ ಮುಟ್ಗಳ್ಳಿ, ಬಂಡಿಗಟ್ಟು ಬೊಮ್ಮಳ್ಳಿ, ಏಡಿ ಹೆಗ್ದಾಳು, ಹೊರಗೇಡಿ ವರದಾಪುರ, ಮರುಗೋದು ಮರಿಮಳ್ಳಿ, ಮ್ಯಾಸ್ ಮಾಡಿರೋದು ಹೊಸಪೇಟೆ, ಕಟ್ಟಿಪೇಟೆ ಕಾಟ್ರಳ್ಳಿ, ನಾಯಿ ಮಕ್ಳಿಗೆ ಹೊನ್ನಾಳ,
ಹೊಸರಾದ ಎಡ್ರಮ್ಮೆ ಸಾಟಿನ ದೊರೆಯೇ ತಮ್ಮ ನವಾಂಕಿತೇರಿ ಬಂಗಾರದ ಗಿಣಿಯ ಹೊಲಿರಲೆ ಸಾರಥಿ ನಾವುದಾರೆಂದರೆ ಶ್ರೀಮದ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶಂಕು ಚಕ್ರಾಗದ ಪಾಣಿಯಾದ ಶ್ರೀ ವಿಷ್ಣುವಿನ ಭೃಂಗೋಪಮಾನವಾಗಿ ವಲಯಂ ಚಲಂ ವಾಯುಭವದಿಂದ ಪರಿಪಾಲಿಸುವ ಸುಗ್ರೀವ ಮಹಾರಾಜನೆಂದು ತಿಳಿಲೆ ಸಾರಥಿ ಅತಿ ಜಾಗೃತಿ. ಸುಗ್ರೀವ ಮಹಾರಾಜರಾದ ಸಭಾ ಮಧ್ಯಕ್ಕೆ ಬಂದ ಕಾರಣ ಏನಂತ ಕೇಳ್ತೇನೆ ದೇವ. ಹಲಿರಲೆ ಸಾರಥಿ, ನಮ್ಮ ಅಂದವಾದ ಮಂಟಪವನ್ನು ಬಿಟ್ಟು ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ನನ್ನ ಅಣ್ಣನಾದ ವಾಲಿ ಎಂಬುವನು ಹೆಂಡತಿಯನ್ನು ತನ್ನ ಕೈ ವಶ ಮಾಡಿಕೊಂಡಿರುವನು. ತತ್ಪ್ರಯುಕ್ತ ಚಿಂತೆ ಒಂದ ಬರೋಣವಾಯ್ತು ಸುತ ಸುಗುಣ ವಿಖ್ಯಾತ ಬಂದದ್ದೇ ಒಳ್ಳೆಯದಾಯ್ತು ದೇವ. ಓ ದೇವ, ತಾ ಬಂದವರ್ದಾರನ್ನು ಕೇಳ್ತೇನೆ. ಓ ದೇವ, ತಾ ಬಂದವರ್ದಾರನ್ನು ಕೇಳ್ತೇನೆ. ದೇವತೆಗಳಿಗೆ ಬಲಿಯಂ ಕೊಡುವ ಕಂಡ ಸಮರ್ಥನುಳ್ಳವನಂ ಕಂಡು ಅಂದದೆ ಎಳುಕದೆ ಬಂದವರನ್ನು ದಾರೆಂದು ಮಾತನಾಡಿಸುವ ನೀನು ನಾರು ಊರಿಗಿಟ್ಟಿರುವ ನಾವು ಹಾಕಿದವೇನು ಹಟ್ಟಿನ ಬೆಳವಂತರಾಗಲೇ ದಿಟ್ಟಮತಿ ಬಂದವ. ಗ್ರಾಮ ಪಂಚಾಯತ್ ಅಂತ ಬಂತು ಹೆಸರು ಕಚ್ಚಿ ಪಂಚಾಯತ್ ಒಳಗೆ ಮಾಡ್ತಾರ ಕಚ್ಚಿ ಬಿಚ್ಚಿ ರೈತರುಗಳು ಮುಚ್ಚಾರ ಪುಸ್ತಕ ಮುಚ್ಚಿ ಆಶ್ರಮ ಕೊಟ್ಟರು ಸಕ್ರೇಟ್ ಹೊಡ್ತಾನೆ 15 ರೂಪಾಯಿ ಕಾರ್ಬನ್ ಮಚ್ಚಿ ಹಚ್ಚಿ ಭಾಗ್ಯ ಜೊತೆ ಅಂತ ಲೈಟ್ ಕೊಡ್ತಾರೆ ಕತ್ಲ ಕೊಡ್ತಾರೆ ಕಚ್ಚಿ ನ್ಯಾಯಬೆಲೆ ಅಂಗಡಿ ಅಂತ ಮಾಡ್ಯಾರ ಒಬ್ರಿಗೊಬ್ರು ಕಟ್ಟಿ ಚುಚ್ಚಿ ಅಕ್ಕಿ ಗೋಧಿ ಕೊಟ್ಟಂತಾರೆ ಡಂಗರ್ ಸಾರಿಸಿ ಹಿಂದಕ್ಕೆ ಹೋಗಿತಾರೆ ಚೀಲ ಬಿಚ್ಚಿ ಸಾರ್ತಿ ಹೇಳ್ತಾನೆ ಭಾಳ ಸಚ್ಚಿ ತಮ್ಮ ನಮ್ಮ ಅಂಕಿತವನು ಹೇಳ್ಬೇಕ್ರೆ ಸಭದ ಮುಂದೆ ಬಾಬಿಚ್ಚಿ ಈ ಕುಂಗಿನಿಯೋ ಜಂಬಲಿಗೆ ಸರಿಸಮನಾಗಿ ಮುಂದರೆದು ಬಂದ ವೈರಿಗಳ ಕರುಳಾನ ಶೌರ್ಯ ಚಾತುರ್ಯ ಕಮ್ಮಿಸವೆಲ್ಲು ಅಪ್ಪರೆಯನ್ನ ಶರಣು ಗೋಳು ಮೆರೆಯುವ ಕಾಲಗಗ್ಗರ ಕೇಳ ಅಪ್ಪರೇ ಭಾರತಿ ಸಿಟ್ಟೆಂಬ ಉತ್ಕೃಷ್ಟತರವಾದ ಬೆಂಕಿಗೆ ಈಸುಗೆ ಭಕ್ತಿ ಮುಕ್ತಿ ಗೋಯಿ ಸುಗ್ರೀವನ ಹತ್ತವಂತಿಯಾದ ಕುಮಾರ ಗುಣ ಗಂಭೀರ ಹನುಮಂತನನ್ನು ತಿಳಿಯದ ಸಾರಥಿ ಅತಿ ಜಾಗೃತಿ ಹಲಿರಾಯ ಸಾರಥಿ ಈ ನೋಡಿ ಆಂಜನೇಯನ ನೋಡು ಧಾರಾಳಿಲ್ಲವೆಂದು ಒಟ್ಟಂಗಿ ಹೊಡೆಯುವಂತಹ ಸಾರಥಿ ಅತಿ ಜಾಗೃತಿ. ಆಂಜನೇಯ ಮಹಾರಾಜರಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳ್ತೇನೆ ದೇವ. ಹಲಿರಾಯ ಸಾರಥಿ ಮತ್ತೇನು ಭೂಪತೆ?